ಹಾಗೆ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಿಯರಿಗೆ, ಪರಿವಾರದವರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಹಾಗೂ ಎಲ್ಲ ಗುರುಗಳಿಗೂ ಸದ್ಗುರುಗಳಿಗೆ ಧನ್ಯವಾದಗಳು. ಎಲ್ಲ ಬ್ರಹ್ಮ ಋಷಿ ಮುನಿಗಳಿಗೂ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ವಿಶ್ವ ವಸು ಸಂವತ್ಸರದ ಶುಭಾಶಯಗಳು. ಎಲ್ಲರೂ ಕೂಡ ಸಂಭ್ರಮದಿಂದ ಸಡಗರದಿಂದ ನಾವೆಲ್ಲರೂ ಕೂಡ ಯುಗಾದಿ ಹಬ್ಬವನ್ನ ನಾವು ಆಚರಣೆಯನ್ನ ಮಾಡ್ತಾ ಬರೋಣ. ಹೌದಲ್ವಾ? ನಾವೆಲ್ಲರೂ ಕೂಡ ಧ್ಯಾನವನ್ನ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಈ ಧ್ಯಾನ ಅನ್ನೋದೇನು ಅಂತ ಹೇಳ್ತು ಅಂತ ಹೇಳಿದ್ರೆ, ಧ್ಯಾನ ಒಂದ್ ಸೆಕೆಂಡ್. ಧ್ಯಾನವನ್ನ ನಾವು ಮಾಡ್ತಾ ಬರ್ತಾ ಇದ್ದಾಗ, ಈ ಧ್ಯಾನ ಅನ್ನೋದೇನು ಒಂದೇ ದಿನದಲ್ಲಿ ನಮ್ಗೆಲ್ಲಾ ಕಲ್ತ್ಕೊಂಡ್ಬಿಡಕ್ಕಾಗತ್ತಾ? ಧ್ಯಾನ ಅನ್ನೋದು ಒಂದು ಜರ್ನಿ. ಒಂದೊಂದೇ ಮೆಟ್ಲನ್ನ ನಾವು ಹತ್ಕೊಳ್ತಾ ಬರ್ತಾ ಇರ್ಬೇಕಾಗತ್ತೆ. ನಾವೇನ್ ಮಾಡ್ಬೇಕಾಗತ್ತೆ? ನಾವ್ ಒಂದ್ ದಿನ ಮಾಡ್ತೀವಿ, 2 ದಿನ ಮಾಡ್ತೀವಿ, 1 ವಾರ ಮಾಡ್ತೀವಿ, 15 ದಿನ ಮಾಡ್ತೀವಿ ಧ್ಯಾನನ. ಆಮೇಲೆ ಮತ್ತೆ ಏನ್ ಅನ್ಸ್ಬಿಡುತ್ತೆ ನಮ್ಗೆ? ಬೋರಿಂಗ್ ಅಂತ ಅನ್ಸ್ಬಿಡುತ್ತೆ, ಬೇಜಾರ್ ಅಂತ ಅನ್ಸ್ಬಿಡುತ್ತೆ. ಹೌದಲ್ವಾ ಹೇಳಿ? ನೀವೇನೋ ಹುಡುಕ್ತಾ ಇರ್ತೀರಾ, ನೀವೇನೋ ಕರೆಕ್ಟ್ ಆಗಿ ಮ್ಯಾಜಿಕ್ ಆಗ್ಬಿಡ್ಲಿಲ್ಲ, ಬದಲಾವಣೆಗಾಗ್ಲಿಲ್ಲ ಅಂತ ಹೇಳಿದ ತಕ್ಷಣ ನೀವೇನ್ ಅನ್ಸ್ಬಿಡುತ್ತೆ ನಿಮ್ಗೆ? ನಮ್ಗೆ ಈ ಧ್ಯಾನ ಬೇಡ ಅಂತ ಅನ್ಸುತ್ತೆ. ಧ್ಯಾನ ಅನ್ನೋದು ಹೇಗೆ ಅಂತ ಹೇಳಿದ್ರೆ, ಮೊದಲು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ನಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ, ಪರಿವಾರದಲ್ಲಿ ವೈಬ್ರೇಷನ್ ಹೇಗಿರುತ್ತೆ ಹೇಳಿ? ಎಮೋಷನಲ್ ಇಂದ ಇರ್ಬೋದು, ಆಂಗ್ಸೈಟಿಗಳಿಂದ ಇರ್ಬೋದು. ಮನೆಯಲ್ಲಿ ಎನರ್ಜಿ ಏನಿರುತ್ತೆ? ಲೋ ಲೆವೆಲ್ ಅಲ್ಲಿ ಇರುತ್ತೆ. ಈಗ ನಾವು ಸಡನ್ ಆಗಿ ನಾವೇನ್ ಮಾಡ್ತೀವಿ? ಹೈ ಲೆವೆಲ್ಗೆ ನಾವು ಪೀಸ್ಫುಲ್ ಬರ್ಬೇಕು, ಆನಂದ ಬರ್ಬೇಕು, ನಾವ್ ಅನ್ಕೊಂಡಿರೋದು ಮ್ಯಾನಿಫೆಸ್ಟ್ ಆಗ್ಬೇಕು ಅಂತ ಹೈಯೆಸ್ಟ್ ಲೆವೆಲ್ ವೈಬ್ರೇಷನ್ಸ್ಗೆ ನಾವು ಹೋಗ್ಬೇಕು ಅನ್ನೋ ಪ್ರಯತ್ನವನ್ನ ಮಾಡ್ತೀವಿ. ಆದ್ರೆ ಈ ಲೋ ಲೆವೆಲ್ ಇರುವಂತ ಎನರ್ಜಿಯಿಂದ ನಮ್ಗೇನಾಗುತ್ತೆ? ಧ್ಯಾನವನ್ನ ಮಾಡೋದಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಬರುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಸಮೂಹದ ಜೊತೆಗೆ, ಎಲ್ಲರ ಜೊತೆಗೆ ನಾವು ಧ್ಯಾನವನ್ನ ಮಾಡ್ಬೇಕು. ಈಗ ನಾವು ಸ್ಕೂಲ್ಗೆ ಯಾಕೆ ಹೋಗ್ತೀವಿ ಹೇಳಿ? ಎಲ್ಲರೂ ಕಲಿತಾ ಇರ್ತಾರ, ಎಲ್ಲರ ಜೊತೆಗೆ ಇರ್ತಾರ, ಸ್ನೇಹಿತರೆಲ್ಲ ಇರ್ತಾರ. ಆಟ ಆಡ್ಕೊಂಡು ನಾವು ಓದೋದನ್ನ ಬರೆಯೋದನ್ನೆಲ್ಲ ಕಲ್ತ್ಕೊಂಡ್ಬಿಡ್ತೀವಿ. ಅದಾದ್ಮೇಲೆ ಏನ್ ಮಾಡ್ತೀವಿ? ನಾವು ಮನೆಯಲ್ಲಿ ಒಬ್ರೇ ಕುತ್ಕೊಂಡು ಬೇಕಾದ್ರೆ ಬರಿತೀವಿ. ಅದಾದ ನಂತರ ಏನ್ ಮಾಡ್ತೀವಿ? ಯಾವಾಗ ಎಲ್ಲಿ ಬೇಕಾದ್ರೂ ಎಲ್ಲೂ ನಾವು ವಿದ್ಯೆನ ನಾವು ಯಾವ ಕಡೆ ಬೇಕಾದ್ರೂ ಕೂಡ ನಾವು ಯೂಸ್ ಮಾಡ್ಬೋದು. ಹಾಗೆ ಧ್ಯಾನವೂ ಕೂಡ ಮೊದಲು ನಾವ್ ಏನ್ ಮಾಡ್ಬೇಕು? ಅದಕ್ಕೆ ನಾವೇನಂತ ಹೇಳೋದು, ನಮ್ ಜೊತೆಗೆ ಬನ್ನಿ, ಕೂತ್ಕೊಳ್ಳಿ, ಧ್ಯಾನವನ್ನ ಕಲೀರಿ. ಧ್ಯಾನವನ್ನ ಮಾಡ್ತಾ ಮಾಡ್ತಾ ನಿಮ್ಗೆ ಏನಾಗುತ್ತೆ? ಅದು ನಿಮ್ಗೆ ರೂಢಿ ಆಗ್ತಾ ಬರುತ್ತೆ, ಅಡ್ಜಸ್ಟ್ ಆಗ್ತಾ ಬರುತ್ತೆ. ಆ ಪ್ರೋಸೆಸ್ ನಿಮ್ಗೆ ಅರ್ಥ ಆಗುತ್ತೆ. ಅದಾದ ನಂತರ ನೀವೇನ್ ಮಾಡ್ತೀರಾ? ನಿಮ್ಮ ಮನೆಗ್ ಬರ್ತೀರಾ. ನಿಮ್ಮ ಮನೆಯಲ್ಲಿ ಬಂದು ನೀವೇನ್ ಮಾಡ್ತೀರಾ? ನಿಮ್ಮ ಮನೆಯಲ್ಲೂ ಕೂಡ ನೀವು ಒಂದು ಜಾಗವನ್ನ ನೀವು ಆ ಧ್ಯಾನಕ್ಕೆ ಅಂತೇಳಿ ನೀವು ಆ ಪ್ಲೇಸ್ ಅನ್ನ ನೀವು ಫಿಕ್ಸ್ ಮಾಡ್ಕೊಳ್ಬೇಕು. ಈ ಧ್ಯಾನ ಅನ್ನೋದು ಏನ್ ಹೇಳಿ? ನಮ್ಮ ಕಣ್ಣಿಗೆ ಏನು ಕಾಣಿಸೋದಿಲ್ಲ. ಎನರ್ಜಿ ಕಾಣಿಸುತ್ತಾ? ವೈಬ್ರೇಷನ್ ಕಾಣುತ್ತಾ? ಬೆಳಕು ಕಾಣಿಸುತ್ತಾ?
ಯಾರಿಗಿದು ಕಾಣಿಸಲ್ಲ. ಇದು ವೈಬ್ರೇಷನ್ ಆಗಿರೋದ್ರಿಂದ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಸ್ಥಳದಲ್ಲಿ ನಾವು ಒಂದೇ ಸಮಯದಲ್ಲಿ ಧ್ಯಾನವನ್ನ ನಾವು ಮಾಡ್ತಾ ಬರ್ಬೇಕು. ಆ ಧ್ಯಾನವನ್ನ ಮಾಡ್ತಾ ಬಂದಾಗ ಆ ಸ್ಥಳಕ್ಕೆ ಬಂದ ತಕ್ಷಣ ಏನಾಗುತ್ತೆ ಹೇಳಿ, ಆ ವೈಬ್ರೇಷನ್ ನಮ್ಮನ್ನ ಧ್ಯಾನ ಮಾಡೋದಿಕ್ಕೆ ಬಿಡುತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ ಹೇಳಿ, ಫಸ್ಟ್ ಏನಾಗುತ್ತೆ, ನಮ್ಮ ವರ್ತನೆಗಳಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆಗಳಾಗುತ್ತೆ. ಸಡನ್ ಆಗಿ ಅದು ಮ್ಯಾಜಿಕಲ್ ಬದಲಾವಣೆ ಆಗಲ್ಲ. ಸ್ವಲ್ಪ ಸ್ವಲ್ಪ ನಮ್ಮ ವರ್ತನೆಗಳಲ್ಲಿ ಬದಲಾವಣೆ ಆಗುತ್ತೆ. ಮೊದ್ಲು ಸ್ವಲ್ಪ ಜಾಸ್ತಿ ಕೋಪ ಮಾಡ್ಕೊಳ್ತಾ ಇರ್ತೀವಿ, ಬೇಗ ಎಮೋಷನಲಿ ಈ ನಮ್ಮ ಭಾವನೆಗಳು ಬದಲಾವಣೆಗಳಾಗ್ತಾ ಇರುತ್ತೆ. ಆದ್ರೆ ಧ್ಯಾನಕ್ಕೆ ಬಂದ ತಕ್ಷಣ ಏನಾಗುತ್ತೆ ಹೇಳಿ, ಈಗ 100 ಸಲ ನಾವು ಕೋಪ ಮಾಡ್ಕೊಳ್ಳೋದು 90 ಸಲ ಕೋಪ ಮಾಡ್ಕೊಳ್ಳೋದು ಪ್ರಾರಂಭ ಮಾಡ್ತೀವಿ. 10% ಕಡಿಮೆ ಆಯ್ತದೆ, ಎಷ್ಟೋ ಬೆಟರ್ ಅಲ್ಲ. ನಾವುಗಳೆಲ್ಲ ಏನ್ ಮಾಡ್ತೀವಿ, ಸಡನ್ ಆಗಿ ಬದಲಾವಣೆ ಆಗ್ಬೇಕು, ಇನ್ಸ್ಟೆಂಟ್. ಕೋಪನೇ ಬರಬಾರ್ದು ನನಗೆ, ಈಗ ಧ್ಯಾನ ಕಲಿತಾ ಇದೀವಿ, ನಾಳೆಗೆ ಲೈಫ್ ಬದಲಾವಣೆ ಆಗ್ಬಿಡ್ಬೇಕು. ಇನ್ಸ್ಟೆಂಟ್ ಆಗಿ ಎಲ್ಲಾಗಕ್ ಸಾಧ್ಯ? ಇದು ನಿಧಾನವಾದಂತ, ಅಂದ್ರೆ ಇದರದ್ದೇ ಆದಂತ ಸಮಯವನ್ನ ಇದು ತಗೊಳುತ್ತೆ. ನಾವು ತಾಳ್ಮೆಯಿಂದ ನೋಡ್ತಾ ಬರ್ಬೇಕು. ನಮ್ಮ ಸಣ್ಣ ಪುಟ್ಟ ಬದಲಾವಣೆಗಳಾಗ್ತಾ, ನಮ್ಮ ವರ್ತನೆಗಳಲ್ಲಿ ಬದಲಾವಣೆ ಆಗೋಕೆ ಶುರು ಆಗುತ್ತೆ. ನಾವು ಸತ್ಸಂಗಗಳಲ್ಲಿ ಸಜ್ಜನರ ಜೊತೆಯಲ್ಲಿ ವಿಚಾರಗಳ ಜೊತೆಯಲ್ಲಿ ನಾವಿದ್ದಾಗ ನಮ್ಮ ವರ್ತನೆಗಳಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ. ನಮ್ಮ ವರ್ತನೆಗಳಲ್ಲಿ ಬದಲಾವಣೆ ಆದಾಗ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ಬದಲಾವಣೆ ಆಗುತ್ತೆ. ಸ್ವಲ್ಪ ಸ್ವಲ್ಪ ಮನಸ್ಸಿನಲ್ಲಿ ಬದಲಾವಣೆ ಆಗುತ್ತೆ. ಮನಸ್ಸಿನಲ್ಲಿ ಬದಲಾವಣೆ ಆಗಿದ್ದು ವಿಚಾರಗಳೇನ್ ಮಾಡುತ್ತೆ, ಧ್ಯಾನ ಮಾಡಿದ್ರೆ ಆಗ್ಬಿಡುತ್ತಾ? ನೀವು ಕೂತ್ಕೊಳ್ತೀರಾ ಧ್ಯಾನಕ್ಕೆ, ಥಾಟ್ಸ್ ಗಳು ಮುಗಿ ಬೀಳುತ್ತೆ ನಿಮ್ಗೆ. ಒಂದೊಂದಾಗಿ ನೀವು ಖಾಲಿ ಮಾಡ್ತಾ ಇರಿ, ಅದು ಮತ್ತೆ ಮತ್ತೆ ಬರುತ್ತೆ. ಮನಸ್ಸಿನ ಗುಣ ಏನು ಗೊತ್ತಾ, ಇಲ್ಲಾಂದ್ರೆ ನಿಮ್ಮನ್ನ ಭೂತ ಕಾಲದಲ್ಲಿ ಕರ್ಕೊಂಡು ಹೋಗುತ್ತೆ, ಇಲ್ಲ ಅಂದ್ರೆ ನಿಮ್ಮನ್ನ ಭವಿಷ್ಯದ ಕಾಲದಲ್ಲಿ ಕರ್ಕೊಂಡು ಹೋಗುತ್ತೆ. ಎರಡೇ ಕೆಲಸ ಮಾಡೋದು. ಆ ಮನಸ್ಸಿನ ಗುಣನೇ ಯಾವುದು ಅಂತ ಹೇಳಿದ್ರೆ, ನಿಮ್ಮ ಭೂತ ಕಾಲ ಕರ್ಕೊಂಡು ಹೋಗುತ್ತೆ, ಇಲ್ಲ ಅಂದ್ರೆ ಭವಿಷ್ಯದ ಕಾಲದಲ್ಲಿ ಚಿಂತೆನಲ್ಲಿ, ನೋವಿನಲ್ಲಿ, ದುಃಖದಲ್ಲಿ ಮುಳುಗ್ಸೋದೇ ಅದರ ಮನಸ್ಸಿನ ಕೆಲಸ. ನೀವು ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ, ದಟ್ ಪರ್ಸೆಂಟೇಜ್ ವೈಸ್ ನಿಮ್ನ ಕಡಿಮೆ ಆಗ್ತಾ ಬರುತ್ತೆ. ಮನಸ್ಸಿನಲ್ಲಿ ಪರಿವರ್ತನೆ ಆಗ್ತಾ 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 ನಿಮ್ಮ ಒಳಗಡೆ, ನಿಮ್ಮ ಮೈಂಡ್ ಅಲ್ಲಿ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಬದಲಾವಣೆ ಆಗೋದಿಕ್ಕೆ ಪ್ರಾರಂಭ ಆಗುತ್ತೆ. ಎಲ್ಲಿ ಹೋಗ್ಬೇಕು ಗೊತ್ತಾ, ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಪರಿವರ್ತನೆಗಳಾಗ್ಬೇಕು. ಒಂದೊಂದಾಗಿ ಅದ್ರ, ಈಗ ತೆಂಗಿನಕಾಯಿ ಇರುತ್ತೆ, ತೆಂಗಿನಕಾಯಿ ಸಿಪ್ಪೆ ತೆಗಿಬೇಕು ಫಸ್ಟ್. ಆ ಕಾಯಿ ಮೇಲಿರೋ ಸಿಪ್ಪೆಗಳೆಲ್ಲ ತೆಗಿಬೇಕು. ಕಾಯಿನ ತೆಗೆದು ಚಿಪ್ಪು ತೆಗಿಬೇಕು. ನಾವು ಚಿಪ್ಪನ್ನ ತೆಗೆದಾದ ಮೇಲೆ ನಮ್ಗೆ ಏನಾಗುತ್ತೆ, ಬ್ಯೂಟಿಫುಲ್ ಆದಂತಹ ನೀರು ಮತ್ತೆ ಕಾಯಿ ಸಿಗುತ್ತೆ. ಹಾಗೆ ಒಂದೊಂದೇ ಪದರವನ್ನ ನಾವು ತೆಗಿತಾ ಬರ್ಬೇಕು. ಅದು ಹಾಗೆ ಆಗುತ್ತೆ, ಅದ್ರ ಫಲ ಸಿಕ್ಕೇ ಸಿಗುತ್ತೆ. 100 ಅಲ್ಲ, 200%. ಎಲ್ಲರೂ ಸಾಧನೆಯನ್ನ ಮಾಡಿ ಪ್ರೂವ್ ಮಾಡಿ ನಮ್ಗೆ ದಾರಿಯನ್ನ ತೋರಿಸಿ ಹೋಗಿದ್ದಾರೆ. ಮಹಾನ್ ಪುರುಷರು, ಮಹಾತ್ಮರು, ಗೌತಮ ಬುದ್ಧರು, ರಮಣ ಮಹರ್ಷಿಗಳು, ವಿವೇಕಾನಂದರು, ನಮ್ಮ ಬ್ರಹ್ಮ ಋಷಿ ಮುನಿಗಳು ಈಗಲೂ ಕೂಡ ಹಿಮಾಲಯ ಪರ್ವತದಲ್ಲಿ, ಹಿಮಾಲಯದ ತಪ್ಪಲುಗಳಲ್ಲಿ ಎಲ್ಲಾ ಕಡೆನೂ ಕೂಡ ಋಷಿ ಮುನಿಗಳು, ಅವರ ಪುಣ್ಯದ ಫಲವೇ ನಮ್ಮನ್ನ ಕಾಪಾಡ್ತಾ ಇರೋದು. ಈ ನೆಲದ ಗುಣವೇ, ಈ ಭರತ ಖಂಡದ ನೆಲದ ಭೂಮಿಯ ಒಂದು ಆ ಗುಣವೇ ಆತರ ಇರುವುದರಿಂದ ನಮ್ಮ DNA ಒಳಗಡೆ ನಮ್ಗೆ ಬಂದಿದೆ. ಅದಕ್ಕೆ ನಾವು ಇಷ್ಟು ಆತುರಿತಾ ಇದೀವಿ ನಾವು. ಹಾಗಾಗಿ ಒಂದೊಂದೇ ಪದರದ ತೆಗಿತಾ ನಮ್ಗೆ ಆ ಚಿತ್ತ ಆನಂದದ ಸ್ಥಿತಿಯನ್ನ, ನಾವು ಸತ್ಯದಲ್ಲಿ ಸ್ಥಿರವಾಗಿ ನಿಂತ್ಕೊಳ್ಳುವಂತ ಸ್ಥಿತಿ ನಮ್ಗೆ ಬರುತ್ತೆ. ಆನಂದದ ಸ್ಥಿತಿ, ಪರಮಾನಂದ ಸ್ಥಿತಿಗೆ ನಾವು ತಲುಪ್ತೀವಿ. ಆದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ, ಅಲ್ಲಿಯವರೆಗೆ ನಿಮ್ಗೇನ್ ಗೊತ್ತಾ, ನೀವೇ ಈಗ ಮಕ್ಕಳು ಸ್ಕೂಲ್ಗೆ ಹೋಗಿ ಕಲ್ತ ಮೇಲೆ ಇಂಡಿಪೆಂಡೆಂಟ್ ಆಗಿ ತಾವೇ ಓದ್ಕೊಂಡು ಜೀವನವನ್ನು ನಡೆಸುವ ರೀತಿಯಲ್ಲಿ
ನೀವು ಕಲಿಯೋ ತನಕ, ನಿಮ್ಗೆ ಅದ್ ಅಭ್ಯಾಸ ಆಗೋ ತನಕ ನೀವು ಪ್ರತಿದಿನ ನಮ್ಮ ಜೊತೆಗೆ ನಿಮ್ಮನ್ನ ಕೈ ಹಿಡ್ಕೊಂಡು ನಾನು ಕರ್ಕೊಂಡು ಹೋಗ್ತಾ ಬರ್ತೀನಿ. ಯಾವಾಗ ನೀವು ಕಲ್ತ್ಕೊಳ್ತೀರಾ, ನೀವು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ನೀವು ಆಕಾಶದಲ್ಲಿ ನಿಮ್ಮ ಇಚ್ಛೆ ಬಂದ ಹಾಗೆ ನೀವು ಹಾರಾಡಬಹುದು. ಅಷ್ಟು ಅದ್ಭುತವಾದಂತಹ, ಅಷ್ಟು ತಾಕತ್ತಿರುವಂತಹ, ಅಷ್ಟು ಪರಮಶಕ್ತಿಯನ್ನ ಹೊಂದಿರುವಂತಹ ಈ ಧ್ಯಾನವನ್ನ ನಾವು ಮಾಡೋಣ. ಎಲ್ಲರಿಗೂ ಕೂಡ ನಿಧಾನವಾಗಿ ಕಣ್ಣನ್ನ ನಾವು ಕೋಮಲತೆಯಿಂದ, ಮುಖದಲ್ಲಿ ಮಂದಹಾಸ ಇರಲಿ, ನಿಧಾನವಾಗಿ ಕಣ್ಣನ್ನ ಮುಚ್ಚಿ ಕೈಗಳನ್ನ ಒಂದರ ಒಳಗಡೆ ಜೋಡಿಸಿ, ಈ ಬೆರಳುಗಳನ್ನ ಈ ತರ ಜೋಡಿಸಿ ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನ ಉಸಿರಿನ ಕಡೆಗೆ ತಗೊಂಡು ಬನ್ನಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಮ್ಮ ಗಮನ ಎಲ್ಲವೂ ಕೂಡ ಮುಗಿನ ತುದಿಯಲ್ಲಿರುವಂತಹ 2 ಬಾಗಿಲ ಒಳಗಡೆಯಿಂದ ಹೇಗೆ ಉಸಿರು ಒಳಗಡೆ ಬರ್ತಾ ಇದೆ, ಹೇಗೆ ಉಸಿರು ಹೊರಗಡೆ ಹೋಗ್ತಾ ಇದೆ ಅಂತ ಹೇಳಿ ನಾವು ನೋಡ್ತಾ ಬರೋಣ. ತಣ್ಣನೆಯ ಉಸಿರು ಒಳಗಡೆ ಬರ್ತಾ ಇದೆ, ಬೆಚ್ಚಗಿನ ಉಸಿರು ಒಳಗಡೆ ಹೋಗ್ತಾ ಇದೆ. ಒಂದೊಂದು ಉಸಿರಿನಲ್ಲೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ನಮ್ಮ ಶರೀರದ ಒಳಗಡೆ ಬರ್ತಾ ಇದೆ. ನಿಧಾನವಾಗಿ ಉಸಿರನ್ನ ನೋಡ್ಬೇಕು, ನೀವು ಅದನ್ನ ಅನುಭವಿಸ್ಬೇಕು, ಅದನ್ನ ಗಮನಿಸ್ತಾ ಬರ್ಬೇಕು. ನಮ್ಮ 3ನೇ ಕಣ್ಣಿನಲ್ಲಿರುವಂತಹ ಪರಮಾತ್ಮನ ದಿವ್ಯ ಚೈತನ್ಯ ಒಂದೊಂದು ಉಸಿರನ್ನು ಕೂಡ ಅದು ಅನುಭವಿಸ್ಬೇಕು. ನಿಮ್ಮ ಶರೀರವನ್ನ ನೀವು ನೋಡ್ತಾ ಬನ್ನಿ. ಪಾದದಿಂದ ನಿಮ್ಮ ಶರೀರವನ್ನ ನೋಡ್ತಾ ಗಮನಿಸ್ತಾ ಬನ್ನಿ. ಪಾದ, ಹಿಮ್ಮಡಿ, ಮೊಣಕಾಲು, ಮಂಡಿ, ಸೊಂಟದ ಭಾಗ, ಹೊಟ್ಟೆಯ ಭಾಗ, ಹೊಟ್ಟೆಯ ಮೇಲ್ಭಾಗ, ಎದೆಯ ಭಾಗ, ಭುಜಗಳು, ಕೈಗಳು, ಹಸ್ತಗಳು, ಬೆರಳುಗಳು, ನಮ್ಮ ಗಲ್ಲ, ಬೆನ್ನು ಮೂಳೆ ಕೆಳಭಾಗ, ನಮ್ಮ ಶಿರಸ್ಸಿನ ಸಂಪೂರ್ಣವಾಗಿ ನಮ್ಮ ತಲೆ, ಹಣೆ, ಮೂಗು, ಕೆನ್ನೆ, ಕಣ್ಣು, ತುಟಿ, ಗಲ್ಲ, ನಮ್ಮ ಶಿರಸ್ಸಿನ ಹಿಂಭಾಗ, ನಮ್ಮ ಶರೀರವನ್ನ ನೀವು ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡ್ತಾ ಬನ್ನಿ. ಈ ಶರೀರದ ಗುಣ ಏನು ಅಂತ ಹೇಳಿದ್ರೆ, ನಾವು ಧ್ಯಾನ ಮಾಡಕ್ಕೆ ಕುತ್ಕೊಂಡಾಗ ಅಡೆತಡೆಗಳನ್ನ ಮಾಡುತ್ತೇವೆ. ಇದು ಶರೀರದ ನಿಯಮ. ಶರೀರದಲ್ಲಿ ನಾವು ಅಂಟ್ಕೊಂಡಿದ್ದೀವಿ. ನಾವು ಇದು ನನ್ನ ಕಾಲು, ನನ್ನ ಕೈ, ನನ್ನದು, ನನ್ನ ಶರೀರ, ನನ್ನ ಶರೀರ, ನನ್ನ ಶರೀರ. ನಾವು ಶರೀರವೂ ಅಲ್ಲ, ನಾವು ಕೈಗಳು ಅಲ್ಲ, ಕಾಲ್ಗಳು ಅಲ್ಲ, ಈ ಶರೀರ ಮಾತ್ರ ಇದೆ. ಶರೀರದ ಒಳಗೆ ಇರುವಂತಹ ಆತ್ಮವಿದೆ. ಈ ಶರೀರ ಹೇಗೆ ಅಂತ ಹೇಳಿದ್ರೆ, ಬಟ್ಟೆಯನ್ನ ನಾವು ಹೇಗೆ ಬದಲಾಯಿಸ್ತೀವೋ, ಒಂದಾದರ ನಂತರ ಮತ್ತೊಂದನ್ನ ಹೇಗೆ ಹಾಕ್ತೀವೋ, ಹಾಗೆ ಈ ಶರೀರ ನಶ್ವರ ಆದ ನಂತರ ಮತ್ತೊಂದು ಶರೀರವನ್ನ ಹೊತ್ತು ನಾವು ಭೂಮಿಯ ಮೇಲೆ ಜನ್ಮ ಜನ್ಮಗಳಿಂದ ಎಷ್ಟೋ ಒಂದು ಶರೀರಗಳ ಅವತಾರದಲ್ಲಿ ನಾವು ಬಂದಿದ್ದೇವೆ. ಶರೀರವು ಬದಲಾಗ್ತಾನೆ ಇರುತ್ತೆ. ಆದರೆ ಅದರೊಳಗಿರುವ ಆತ್ಮ ಅದು ಪರಿಶುದ್ಧವಾದದ್ದು,
ಪವಿತ್ರವಾದದ್ದು, ನಿರ್ಮಲವಾದದ್ದು. ಆ ಆತ್ಮ ಮಾತ್ರ ಸೂಕ್ಷ್ಮ ಜಗತ್ತಿನಲ್ಲಿರುವಂತಹ ನಮ್ಮ ಎಲ್ಲ ಸಂಸ್ಕಾರಗಳನ್ನ, ಧಾರಣೆಗಳನ್ನ, ನಮ್ಮ ರೂಢಿಗಳನ್ನ, ಮಾನ್ಯತೆಗಳನ್ನ ಹೊತ್ತುಕೊಂಡು ಬರ್ತಾ ಹೋಗ್ತೇನೆ. ಈ ಶರೀರವನ್ನ ನಾವು ಅಂಟುಕೊಂಡಿರಬಾರ್ದು. ಶರೀರದ ಮೇಲೆ ನಾವು ಉನ್ನತವಾದಂತಹ ದಿನದಿಂದ ದಿನ ನಾವು ಮೇಲೆ ಏರ್ತಾ ಬರ್ಬೇಕಾಗುತ್ತೆ. ನಿಧಾನವಾಗಿ ಉಸನ್ನ ಒಳಗಡೆ ತಗೊಂಡು ನಿಧಾನವಾಗಿ ಉಸನ್ನ ನೋಡ್ತಾ ಬನ್ನಿ. ಉಸಿರು ತನಗೆ ತಾನೇ ಬರ್ತಾ ಇದೆ, ಉಸಿರು ತನಗೆ ತಾನೇ ಹೋಗ್ತಾ ಇದೆ. ಇದು ಒಂದು ಹಂತ. ಆದರೆ ಎರಡನೇ ಹಂತ ಯಾವುದು ಅಂದ್ರೆ ನಮ್ಮ ಮನಸ್ಸು. ನಮ್ಮ ಮನಸ್ಸಿನಲ್ಲಿ ನೋಡಿ, ಯುಗಾದಿ ಅಂತ ಹೇಳಿದ್ರೆ ಏನು? ಯುಗದ ಆದಿ, ಪ್ರಾರಂಭ, ಹೊಸ ಯುಗ, ಹೊಸ ಕಾಲ ಪ್ರಾರಂಭ ಆಗ್ತಾ ಇದೆ, ಸೃಷ್ಟಿ ಆಗ್ತಾ ಇದೆ. ಪ್ರಕೃತಿಯಲ್ಲಿ ಮರಗಳು, ಗಿಡಗಳು ಎಲ್ಲವೂ ಕೂಡ ಬದಲಾಗ್ತಾ ಇದೆ. ಹಸಿರೆಲೆಗಳೆಲ್ಲವೂ ಚಿಗುರೊಳಿತಾ ಇದೆ. ಒಣಗಿದ ಎಲೆಗಳೆಲ್ಲವೂ ಕೂಡ ಉದುರಿ ಹೊಸ ಹೊಸ ಚಿಗುರೆಲೆಗಳು ಚಿಗುರಿ ನಳನಳಿಸ್ತಾ ಇದೆ. ಪ್ರಕೃತಿಯಲ್ಲಿ ಬದಲಾವಣೆಗಳಾಗ್ತಾ ಇದೆ, ಪ್ರತಿಯೊಂದರಲ್ಲೂ ಕೂಡ ಬದಲಾವಣೆಗಳಾಗ್ತಾ ಇದೆ. ಆದರೆ ನಮ್ಮ ಮನಸ್ಸಿನಲ್ಲಿ ಬದಲಾವಣೆ ಆಗ್ತಾ ಇದೆಯಾ? ನೀವು ನೋಡ್ತಾ ಬರ್ಬೇಕು. ನಿಮ್ಮ ಮನಸ್ಸಿನಲ್ಲಿ ಒಳಗಡೆ ಏನಿದೆ, ಬಾಲ್ಯದಿಂದಲೂ ಕೂಡ ಈಗಿನವರೆಗೂ, ಅಲ್ಲಿಂದ ಇಲ್ಲಿನವರೆಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಇರುವುದೇನು? ನೋವುಗಳು, ದುಃಖಗಳು, ಚಿಂತೆಗಳು. ನೀವು ಹಾಗೆ ಎಲ್ಲವನ್ನು ಕೂಡ ಸ್ಕ್ಯಾನ್ ಮಾಡ್ತಾ ಬರ್ಬೇಕು. ಭಯಗಳು, ಅವಮಾನಗಳು, ಅಗೌರವಗಳು, ನೀವು ನೋಡ್ತಾ ಬರ್ಬೇಕು. ಉಸಿರಿನಲ್ಲಿ ನೀವು ಒಂದಾಗಿರ್ಬೇಕು. ಉಸಿರು ಬರ್ತಾ ಇದೆ, ಉಸಿರು ಹೋಗ್ತಾ ಇದೆ. ಎಷ್ಟೊಂದು ಘಟನೆಗಳು, ಮರೆಯಲಾಗದ ಘಟನೆಗಳು ನಮ್ಮನ್ನ ಕಾಡ್ತಾ ಇದ್ದಾವೆ. ಎಷ್ಟೆಲ್ಲ ಇದೆ ನೋಡಿ. ಎಷ್ಟೊಂದು ಅವಮಾನ, ಅಪಮಾನ, ಚಿಂತೆ, ಕೊರಗು, ಭಯ, ಅಸಹಾಯಕತೆ, ಎಲ್ಲವೂ ಮನಸ್ಸೊಳಗಡೆನೆ ಇದೆ. ಖಾಲಿ ಮಾಡಿದೀವನ ಮತ್ತೆ 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 ಎಲ್ಲ ಹಸು ಹೇಗೆ ಮೆಲುಕು ಹಾಕುತ್ತೋ ಹಾಗೆ ನಾವು ಬರೀ ಹಳೆಯ ಘಟನೆಗಳನ್ನ ಮೆಲುಕು ಹಾಕ್ತಾನೇ ಇದೀವಿ, ಮೆಲುಕು ಹಾಕ್ತಾನೇ ಇದೀವಿ, ನೋಡ್ತಾನೆ ಇದೀವಿ, ದುಃಖನ ಅನುಭವಿಸ್ತಾನೇ ಇದೀವಿ. ನಾವು ನೋಡಿ ಎಷ್ಟು ದುಃಖ ಇದೆ ನೋಡಿ. ನಮಗೆ ಯಾರು ನೋವು ಕೊಟ್ಟಿದ್ದಾರೆ, ಯಾರು ಬೇಸರ ಮಾಡಿದ್ದಾರೆ, ಯಾರು ಅಪಮಾನ ಮಾಡಿದ್ದಾರೆ, ಯಾರು ಅವಮಾನಗಳನ್ನ ಮಾಡಿದ್ದಾರೆ, ಈ ಒಂದು ಸಂವತ್ಸರದಲ್ಲಿ ಹೊಸ ಬದಲಾವಣೆಯಲ್ಲಿ ಪ್ರಕೃತಿ ಹೇಗೆ ಬದಲಾವಣೆ ಆಗುತ್ತೋ, ಹೊಸದನ್ನ ಹೇಗೆ ಅದು ಸ್ವೀಕರಿಸ್ತಾ ಇದೆಯೋ ಹಾಗೆ ನಾವು ಕೂಡ ಎಲ್ಲರನ್ನ ಕ್ಷಮಿಸೋಣ, ಎಲ್ಲರನ್ನೂ ಕ್ಷಮಿಸ್ಬಿಡೋಣ. ತೀರ
ತುಂಬಾ ನಿಮ್ಮನ್ನ ಹಿಂಸೆ ಮಾಡ್ತಾ ಇರುವಂತಹ ಘಟನೆ, ನಿಮ್ಗೆ ಅವಮಾನ ಮಾಡಿರುವಂತಹ ವ್ಯಕ್ತಿಗಳು, ನಿಮ್ಮನ್ನ ತುಂಬಾ ದುಃಖಕ್ಕೆ ಈಡು ಮಾಡಿದಂತಹ ಸ್ಥಿತಿ, ಯಾರು ನಿಮಗೆ ನೋವು ಕೊಟ್ಟಿದ್ದಾರೆ, ಚಿಂತೆ ಮಾಡಿದ್ದಾರೆ, ಬೇಸರ ಮಾಡಿದ್ದಾರೆ, ಎಲ್ಲರನ್ನು ನಾವು ಕ್ಷಮಿಸ್ಬಿಡೋಣ. ಭಾರವನ್ನ ಹೊತ್ತು 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 ಹೊತ್ತಿ ನಮಗೆ ಸಾಕಾಗಿದೆ ಅಲ್ವಾ? ಈ ಎಲ್ಲ ಭಾರವನ್ನ ನಾವು ಇಳಿಸ್ಬೇಕಲ್ವನ? ನಿಮ್ಮ ಹಿಂದೆ ಯಾರು ಮಾತಾಡಿದರೆ, ಮುಂದೆ ಯಾರು ಮಾತಾಡಿದರೆ, ಚುಚ್ಚು ಮಾತುಗಳನ್ನ ನಿಮ್ಗೆ ಯಾರು ಆಡಿದರೆ, ನಿಮ್ಗೆ ಎಷ್ಟು ನೋವಾಗಿದೆ, ಎಷ್ಟು ಒಂಟಿತನ ನಿಮ್ಗೆ ಕಾಡಿದೆ, ಸಾಕಪ್ಪ ಈ ಜೀವನ ಅನ್ನುವಂತ ಸ್ಥಿತಿಯು ಕೂಡ ನಾವು ಕೆಲವೊಮ್ಮೆ ಬಂದಿದ್ದೀವಿ. ಆ ಎಲ್ಲವನ್ನು ಕೂಡ, ಎಲ್ಲರನ್ನು ನಾವು ಕ್ಷಮಿಸ್ಬಿಡೋಣ. ಹಾಗೆ ನಿಧಾನವಾಗಿ ನಿಮ್ಮ ಉಸಿರನ್ನ ನೋಡ್ತಾ ಬನ್ನಿ. ಉಸಿರಿನಲ್ಲಿ ನೀವು ಒಂದಾಗಿ ನೀವು ಸ್ಥಿರವಾಗಿ ಇರ್ಬೇಕು, ಸ್ಟಿಲ್ ಆಗಿ. ನಿಮ್ಮ ಶರೀರ ಒಂದು ಕಲ್ಲಿನ ಹಾಗೆ, ಸ್ಟ್ಯಾಚ್ಯೂ ಹಾಗೆ. ನಿಮ್ಮ ಉಸಿರನ್ನ ನೀವು ನೋಡ್ತಾ ಇರ್ಬೇಕು, ಹಾಗೆ ಅನುಭವಿಸ್ತಾ ಇರ್ಬೇಕು, ಗಮನಿಸ್ತಾ ಇರ್ಬೇಕು. ಹಾಗೆ ನೋಡ್ತಾ ಬನ್ನಿ. ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮನದ ಒಳಗಡೆ ಏನಿದೆ, ನಿಮಗೆ ಹೇಗೆ ನೋವು ಕೊಟ್ಟಿದಾರಲ್ಲ ಹಾಗೆ ನಿಮ್ಮಿಂದನೂ ಕೂಡ ನೋವಾಗಿದೆ ಅಲ್ವಾ ಬೇರೆಯವರಿಗೆ? ನಮ್ಮಿಂದನೂ ಕೂಡ ಬೇರೆಯವ್ರಿಗೆ ನೋವಾಗಿದೆ. ನಾವು ತೊಂದರೆ ಕೊಟ್ಟಿದ್ದೀವಿ, ನಾವು ಕೋಪ ಮಾಡ್ಕೊಂಡಿದ್ದೀವಿ, ನಾವು ಸಿಟ್ಟು ಮಾಡ್ಕೊಂಡಿದ್ದೀವಿ, ಬೇಸರ ಮಾಡಿದೀವಲ್ಲ ನಾವು. ನಮ್ಮಿಂದನೂ ಕೂಡ ಯಾರಿಗೆಲ್ಲ ನೋವಾಗಿದೆ, ಯಾರಿಗೆಲ್ಲ ತೊಂದರೆಯಾಗಿದೆ, ಯಾರಿಗೆಲ್ಲ ದುಃಖ ಆಗಿದೆ, ಅವರೆಲ್ಲರನ್ನೂ ಕೂಡ ಅವರಿಗಾಗಿ ನಾವು ಕ್ಷಮೆಯನ್ನ. ಹೇ ಈಶ್ವರ, ಹೇ ಪ್ರಭು, ಪರಮ ಶಕ್ತಿಯುತವಾದಂತ ಪರಮೇಶ್ವರ, ನನ್ನಿಂದನೂ ಕೂಡ ತಿಳಿದೇನೋ ತಪ್ಪಾಗಿದ್ರೆ, ನೋವಾಗಿದ್ರೆ, ಅವರ ಮನಸ್ಸಿಗೆ ಗಾಯವಾಗಿದ್ರೆ, ಆ ಎಲ್ಲ ದಿವ್ಯ ಆತ್ಮಗಳಿಗೆ ನಾನು ಕ್ಷಮೆಯನ್ನ ಕೇಳ್ತೇನೆ. ನನ್ನನ್ನು ಕ್ಷಮಿಸು ಪ್ರಭು. ಹೇ ಈಶ್ವರ, ಹೇ ಕರುಣಾಸಾಗರ, ಹೇ ದಯಾಸಾಗರ, ನನ್ನನ್ನು ಕ್ಷಮಿಸು. ಇದು ಎರಡನೇ ಹಂತ. ನಾವು ಈಗ ಕೊನೆಯ ಸ್ಥಿತಿಗೆ, ನಾವು ಧ್ಯಾನದ ಸ್ಥಿತಿಗೆ ನಾವು ಬರೋಣ. ನಿಧಾನವಾಗಿ ನಿಮ್ಮ ಉಸಿರನ್ನ ನೀವು ಈಗ ಹಾಗೆ ನೋಡ್ತಾ ಹೋಗಿ. ಉಸಿರಿನಲ್ಲಿ ನೀವು ಒಂದಾಗಿದ್ದೀರಿ. ನಿಮ್ಮ ಶರೀರ ಬೇರೆ ಅಲ್ಲ, ನಿಮ್ಮ ಉಸಿರು ಬೇರೆ ಇಲ್ಲ, ಎರಡೂ ಕೂಡ ಒಂದಾಗಿದೆ.
ದಿವ್ಯಮಯವಾದಂತಹ ಉನ್ನತವಾದಂತಹ ಧ್ಯಾನದ ಸ್ಥಿತಿಯಲ್ಲಿ ನಾವು ಇದ್ದೇವೆ. ಉಸಿರು ತನಗೆ ತಾನೇ ಬರ್ತಾ ಇದೆ, ತನಗೆ ತಾನೇ ಹೊರಗೆ ಹೋಗ್ತಾ ಇದೆ. ನಮ್ಮ ಯಾವುದೇ ಪ್ರಯತ್ನಗಳು ಕೂಡ ಇಲ್ಲ. ಸಹಜವಾಗಿ ಬರ್ತಾ ಇದೆ, ಸಹಜವಾಗಿ ಹೋಗ್ತಾ ಇದೆ. ತುಂಬಾ ನಿಧಾನವಾಗಿ ಉಸಿರು ಕೂಡ ತುಂಬಾ ಕಡಿಮೆಯಾಗಿ ನಿಧಾನವಾಗಿ ಬರ್ತಾ ಇದೆ, ನಿಧಾನವಾಗಿ ಹೋಗ್ತಾ ಇದೆ. ಈಗ ನಾವು ಆ ಪರಮ ಚೈತನ್ಯದೊಂದಿಗೆ ನಾವು ಒಂದಾಗೋಣ. ಸುತ್ತಲೂ ಕೂಡ ಪ್ರಕಾಶ, ಬ್ರಹ್ಮಾಂಡದಲ್ಲಿ ನಾವು ಒಂದಾಗೋಣ. ಆ ಪ್ರಕಾಶದಲ್ಲಿ, ಆ ದಿವ್ಯತೆಯಲ್ಲಿ, ಆ ನಿರ್ಮಲತೆಯಲ್ಲಿ, ಆ ಪಾವಿತ್ರತೆಯಲ್ಲಿ, ಪ್ರಕಾಶಮಯವಾದಂತಹ ಆ ಬೆಳಕಿನಲ್ಲಿ, ಚಿನ್ನದ ಬಣ್ಣದ ಬೆಳಕಿನಲ್ಲಿ ನಾವು ಒಂದಾಗೋಣ. ನಿಮಗೆ ಏನು ಬೇಕು, ನಿಮ್ಗೆ ಏನ್ ಕೇಳಬೇಕು, ಈ ಒಂದು ಸಂವತ್ಸರದಲ್ಲಿ, ಈ ಯುಗಾದಿಯ ಸಮಯದಲ್ಲಿ ನಾವ್ ಏನನ್ನ ಪಡ್ಕೊಳ್ಬೇಕು ಅಂತ ಹೇಳ್ತೀವಿ, ಏನನ್ನ ಮಾಡ್ಬೇಕು ಅಂತ ಹೇಳ್ತೀವಿ, ಅದನ್ನ ನೀವು ಆ ದಿವ್ಯ ಚೈತನ್ಯದೊಂದಿಗೆ ನಿಮ್ಮ ಒಳಗಡೆಯಿಂದ ಒಂದು ಸಣ್ಣ ಧ್ವನಿ ನಿಮಗೆ ಉತ್ತರವನ್ನ ನೀಡುತ್ತೆ. ನಾನಿವಾಗ ಮೌನವಾಗಿರ್ತೇನೆ. ಆ ಉತ್ತರ ಏನು ಅಂತ ಹೇಳಿ ಆ ಬೆಳಕಿನಲ್ಲಿ, ಆ ಪರಮ ಶಕ್ತಿಯಲ್ಲಿ, ಆ ಚೇತನದಲ್ಲಿ ನೀವು ಒಂದಾಗಿ ನೀವು ಕೇಳ್ತಾ ಬರ್ಬೇಕು. ನಿಮ್ಮ ಮನಸ್ಸಿನ ಒಳಗಡೆ ನೀವು ಮಾತಾಡ್ತಾ ಮಾತಾಡ್ತಾ ಬರ್ತಾ ಇರ್ಬೇಕು. ಉತ್ತರ ಸಣ್ಣದಾಗಿ ನಿಮಗೆ ಚಿಕ್ಕದಾಗಿ ಒಂದು ಉತ್ತರ ಬರುತ್ತೆ. ನಾನು 3 ಕೌಂಟ್ ಕೊಡ್ತೀನಿ. 1, ಸಂಪೂರ್ಣವಾಗಿ ವಿಶ್ರಾಂತಿ ಸ್ಥಿತಿಯಲ್ಲಿದ್ದೀರಾ. 2, ಶರೀರವು ಒಂದು ಕಲ್ಲಿನ ಹಾಗೆ, ಸ್ಟ್ಯಾಚ್ಯೂನ ಹಾಗೆ ಇದೆ. 3, ಸಂಪೂರ್ಣವಾಗಿ 4 ಕಡೆಯಲ್ಲೂ ಕೂಡ ಪ್ರಕಾಶ 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 ಪ್ರಕಾಶ. ಪ್ರಕಾಶದಲ್ಲಿ ನೀವು ಒಂದಾಗಬೇಕು, ಪ್ರಕಾಶದ ಜೊತೆಗೆ ನೀವು ಮಾತಾಡ್ಬೇಕು. ಕೊನೆಯಲ್ಲಿ ನಾನು ಮತ್ತೆ ಕೌಂಟ್ ಕೇಳ್ತೀನಿ, ಆವಾಗ ನೀವು ಸಹಜವಾದ ಸ್ಥಿತಿಗೆ ಬರ್ತೀರಿ. ಪ್ರಕಾಶ ಪ್ರಕಾಶ ಪ್ರಕಾಶ. ಪ್ರಕಾಶದೊಂದಿಗೆ ಮಾತಾಡಿ, ಪ್ರಕಾಶದೊಂದಿಗೆ ಮಾತಾಡಿ, ಪ್ರಕಾಶದಲ್ಲಿ ಒಂದಾಗಿರಿ. ಪ್ರಕಾಶದಲ್ಲಿ ಮುಳುಗಿ ಹೋಗಿರಿ. ಪ್ರಕಾಶ ಪ್ರಕಾಶ ಪ್ರಕಾಶ.
ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಉಸಿರಿನಲ್ಲಿ ಒಂದಾಗಿದ್ದೀರಾ. ಆ ಪರಮಾತ್ಮನ ಆ ಪ್ರಕಾಶದಲ್ಲಿ ನೀವು ಮುಳುಗಿ ಹೋಗಿದ್ದೀರಾ. ಆ ಪ್ರಕಾಶದಲ್ಲಿ ನೀವು ಮುಳುಗಿ ಹೋಗಿದ್ದೀರಾ. ಆ ಪ್ರಕಾಶದಲ್ಲಿ ಸಡಗರವು ತುಂಬಿದೆ, ಆನಂದ ತುಂಬಿದೆ, ಶಾಂತಿ ತುಂಬಿದೆ. ನೀವೇನ್ ಅಂದ್ಕೊಂಡಿದ್ದೀರಾ ಅದೆಲ್ಲವೂ ಕೂಡ ಆ ಪರಮಾತ್ಮನ, ಆ ಈಶ್ವರನ, ಆ ಪ್ರಭುವಿನ ಆಶೀರ್ವಾದದಿಂದ ಈಡೇರಿದೆ. ನೀವು ಅನುಭವಿಸ್ತಾ ಇದ್ದೀರಾ, ಆನಂದವಾಗಿದ್ದೀರಾ. ನಿಮ್ಮ ಬಾಳಿನಲ್ಲಿ ಸುಖ, ಶಾಂತಿ, ಸಮೃದ್ಧಿ ತುಂಬಿದೆ. ಸಂಪೂರ್ಣ ಸ್ವಸ್ಥರಾಗಿದ್ದೀರಾ. ಸಂಪೂರ್ಣವಾಗಿ ಇನ್ನು ಮುಂದೆ ಸ್ವಲ್ಪ ದಿನಗಳಲ್ಲಿ ನೀವು ಶ್ರೀಮಂತರಾಗಿದ್ದೀರಾ. 4 ಕಡೆಗಳಿಂದನೂ ಕೂಡ ಹಣವು ಹರಿದು ಬರ್ತಾ ಇದೆ. ನಾವು ಪರಮ ಆನಂದವನ್ನ ಅನುಭವಿಸ್ತಾ ಇದ್ದೇವೆ. ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ದೇವೆ ಅಲ್ಲೆಲ್ಲವೂ ಕೂಡ ಸಂತೋಷ, ಸಂಭ್ರಮ ತುಂಬಿದೆ. ನಮ್ಮ ಶರೀರವು ಸಂಪೂರ್ಣವಾಗಿ ಸ್ವಸ್ಥವಾಗಿದೆ. ಆ ಪರಮಾತ್ಮನ ಕೃಪೆಯಿಂದ ನಮ್ಮ ಪರಿವಾರವು ಆನಂದವಾಗಿದೆ. ನಮ್ಮ ಮನೆ ಬೃಂದಾವನವಾಗಿದೆ. ನಮ್ಮ ಮನೆ ಸ್ವರ್ಗವಾಗಿದೆ. ನಾವೆಲ್ಲರೂ ಕೂಡ ಆ ಪರಮಾತ್ಮನ ಪುತ್ರರು, ಪುತ್ರಿಯರು. ನಾವೆಲ್ಲರೂ ಕೂಡ ಆ ಪರಮಾತ್ಮನ ಸಂತಾನ. ನಾವೆಲ್ಲರೂ ಕೂಡ ಆ ಪರಮಾತ್ಮನ ಸಂತಾನ. ನಮ್ಮ ಮೇಲೆ ಆ ಪರಮಾತ್ಮನ ಅಪಾರವಾದ ಆಶೀರ್ವಾದದ ಹೊಳೆ ನಮ್ಮ ಮೇಲೆ ಹರಿಯುತ್ತಿದೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಈಗ ನಾನು ಕೌಂಟ್ ಅನ್ನ ಕೊಡ್ತೇನೆ. 5. ಸಂಪೂರ್ಣವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. 4. ಬ್ರಹ್ಮಾಂಡವನ್ನೆಲ್ಲ ಗಮನಿಸಿ, ಪೃಥ್ವಿಯನ್ನ ಗಮನಿಸಿ. 3. ಇಡೀ ನಮ್ಮ ದೇಶವನ್ನ ಗಮನಿಸಿ, ನಾವಿರುವಂತಹ ಗ್ರಾಮವನ್ನ ಗಮನಿಸಿ. 2. ನಾವಿರುವಂತಹ ಮನೆಯನ್ನ, ಕೋಣೆಯನ್ನ ಗಮನಿಸಿ. 1. ಕೈಗಳನ್ನ ಅಲುಗಾಡಿಸಿ, ಕಾಲುಗಳನ್ನ ಅಲುಗಾಡಿಸಿ. 0. ಸಂಪೂರ್ಣವಾದಂತಹ ಸಹಜವಾದಂತಹ ಸ್ವಾಭಾವಿಕ ಸ್ಥಿತಿಗೆ ನಾವು ಬಂದಿದ್ದೇವೆ. ಕೈಗಳನ್ನ ಅಲುಗಾಡಿಸಿ, ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಗೊಂಡು ಬಂದು, ಹೇ ಈಶ್ವರ, ಹೇ ಪರಮಾತ್ಮ, ಶುದ್ಧ ಆತ್ಮಗಳಾದ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದೇನೆಂದರೆ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ. ಹಾಗೆ ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ದಿವ್ಯ ಆತ್ಮಗಳ ಆಧ್ಯಾತ್ಮಿಕ ಉನ್ನತಿಯಾಗಲಿ. ಹರೇ ರಾಮ, ಹರೇ ಕೃಷ್ಣ. ಟೇಕ್ ಯುವರ್ ಓನ್ ಟೈಮ್. ನಿಧಾನವಾಗಿ 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 ಕಣ್ಣನ್ನ ತೆರೆಯಿರಿ. ಇದೇ ಶಾಂತಿಯ ಸ್ಥಿತಿಯಲ್ಲಿ ಮೌನವಾಗಿ ನಿಮ್ಮ ಸಮಯವನ್ನ ತಗೊಂಡು ನಿಧಾನವಾಗಿ ನೀವು ಮೇಲೆದ್ದು ಈ ಸ್ಥಿತಿಯನ್ನ ಸಂಪೂರ್ಣವಾಗಿ ಹಾಗೆ ಅನುಭವಿಸಿ. 2 ದಿನ ಧ್ಯಾನ ಇರೋದಿಲ್ಲ. ನಾಳೆ ಮತ್ತು ನಾಳಿದ್ದು